ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಆ ವರಮಹಾಲಕ್ಷ್ಮಿ ತಾಯಿ ಒಳ್ಳೆ ವಿದ್ಯೆ, ಬುದ್ಧಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮನಸಾರೆ ಬೇಡ್ಕೊಳ್ತಾ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಯಿತು. ಮೊದಲನೇದಾಗಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಬಾಗಿಲೆಲ್ಲ ಪೂಜೆ ಮಾಡಿ ನೆಕ್ಸ್ಟು ಸ್ಯಾರಿ ಡ್ರೇಪಿಂಗ್ ಎಲ್ಲ ಶುರು ಮಾಡಿಕೊಂಡೆ. ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಥವಾ ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬನ ತುಂಬ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೀನಿ. ಮೊದಲೆಲ್ಲ ನನಗೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನನಗೆ ಯಾವ ರೀತಿ ತಿಳಿಯುತ್ತೋ ಆ ಥರ ನಾನು ಆಚರಣೆ ಮಾಡ್ತಿದ್ದೆ ಮದುವೆಗಿಂತ ಮುಂಚೆ. ಹಾಗೂ ಮದುವೆ ಆದ್ಮೇಲೂ ಕೂಡ ಅದೇ ರೀತಿ ಆಚರಣೆನ ನಾನು ಮುಂದುವರಿಸ್ಕೊಳ್ತಾ ಬಂದಿದ್ದೀನಿ. ಪ್ರತಿ ವರ್ಷಕ್ಕಿಂತ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗಿ ಮಾಡಬೇಕು ಅನ್ನೋ ಅಂಥ ಇಂಟ್ರೆಸ್ಟ್ ಯಾವಾಗಲೂ ನನಗೆ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೇಗಿರುತ್ತೋ ಅದೇ ಥರ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಚೆನ್ನಾಗಿ ಪೂಜೆ ಮಾಡಬೇಕು ಮತ್ತು ಈ ವರ್ಷಕ್ಕಿಂತ ಮುಂದಿನ ವರ್ಷ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ. ಹಬ್ಬಗಳು ಅಂತ ಅಂದರೆ ಹೆಣ್ಮಕ್ಳಿಗೆಲ್ಲ ಏನೋ ಒಂಥರ ಸಡಗರ. ಚೆನ್ನಾಗಿ ರೆಡಿ ಆಗೋದಿರ್ಬೋದು ಅಥವಾ ಪೂಜೆ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಅಡುಗೆಗಳ್ನ ಮಾಡೋದಿರ್ಬೋದು. ಎಷ್ಟೇ ಕಷ್ಟ ಆದ್ರೂ ಸಹ ಇಷ್ಟಪಟ್ಟು ಮಾಡ್ತೀವಿ ಎಲ್ಲ ಹೆಣ್ಮಕ್ಳಿಗೂ. ಹಬ್ಬ ಅಂದ್ರೇ ಒಂಥರ ಖುಷಿ ಅಂತ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಿಂದ ಎಲ್ಲ ಈ ಆಚರಣೆ ಎಲ್ಲ ಕಡೆ ಅಷ್ಟು ಇರಲಿಲ್ಲ. ಕೆಲವೊಂದು ಕಡೆ ಮಾತ್ರ ಮಾಡ್ತಿದ್ರು. ಬಟ್ ಇವಾಗ ಎಲ್ರಿಗೂ ಸಹ ಪೂಜೆ ಮಾಡೋಂತಹ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಈಗೆಲ್ಲ ಕಡೆ ಪೂಜೆ ಜಾಸ್ತಿ ಆಗಿದೆ. ಹಾಗೆ ಎಲ್ಲ ಪೂಜೆಯನ್ನು ಇಷ್ಟಪಟ್ಟು ಮಾಡ್ತಾರೆ. ಹಾಗೆ ನಂದು ಎಲ್ಲ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮುಗ್ದಾದ್ಮೇಲೆ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ನೋಡ್ಬೋದು ನಾನು ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ. ದುಬಾರಿ ಬೆಲೆಯ ಆಭರಣಗಳು ಅಥವಾ ದುಬಾರಿ ಬೆಲೆಯ ಸೀರೆಗಳನ್ನು ಉಪಯೋಗಿಸ್ಕೊಂಡು ಪೂಜೆ ಮಾಡಬೇಕು ಅನ್ನೋವಂತಹದ್ದು ಏನೂ ಇಲ್ಲ. ನಾವು ಏನು ಮಾಡ್ತೀವೋ ಅದನ್ನು ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಆ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋದು ನನ್ನ ನಂಬಿಕೆ. ನಾವು ಮಾಡೋ ಕೆಲಸಗಳನ್ನ ತುಂಬ ಶ್ರದ್ಧೆಯಿಂದ ಹಾಗೆ ನಮ್ಮ 100% ಎಫರ್ಟ್ನ ಹಾಕಿ ಮಾಡಿ ಉಳಿದಿದ್ದು ಫಲಾಫಲಗಳನ್ನ ದೇವರಿಗೆ ಬಿಡಬೇಕಷ್ಟೆ. ಅದು ಏನಾಗಬೇಕೋ ಅದು ಹಾಗೇ ಆಗುತ್ತೆ. ನನಗಂತೂ ಈ ವರ್ಷ ನಾನು ಮಾಡಿದ ಅಲಂಕಾರ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಮಾಡ್ತಾ ನನಗೆ ಶಾಲೆಯಲ್ಲಿದ್ದಾಗ ನಮ್ಮ ಟೀಚರ್ ಹೇಳಿದಂತಹ ಒಂದು ಸ್ಟೋರಿ ನೆನಪಾಯಿತು. ಅದೇನಪ್ಪ ಅಂತಂದರೆ, ಒಂದು ಊರಲ್ಲಿ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಅವರಿಬ್ಬರು ತುಂಬ ಸೋಮಾರಿಗಳಾಗಿರ್ತಾರೆ. ಹಾಗೆ ಯಾವುದೇ ಕೆಲಸನೂ ಮಾಡ್ತಾ ಇರಲ್ಲ. ಯಾವಾಗಲೂ ಮನೇಲೇ ಇರ್ತಾರೆ. ಹಾಗೆ ತಿನ್ನೋದಕ್ಕೂ ಕೂಡ ಹೊಡೆದಾಡ್ತಾ ಇರ್ತಾರೆ. ಒಂದು ರೊಟ್ಟಿ ತಿನ್ನಗಾಗಿನೇ ಇಬ್ಬರು ಹೊಡೆದಾಡ್ತಾ ಇರ್ತಾರೆ. ಎಷ್ಟೇ ಅಡುಗೆ ಮಾಡಿದ್ರೂ ಇಬ್ಬರಿಗೂ ಸಾಕಾಗ್ತಾ ಇರಲ್ಲ. ಆಗ ಒಂದಿನ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಎಲ್ಲ ಊರಲ್ಲೆಲ್ಲ ಎಲ್ಲ ಮನೆಗೂ ಹೋಗಿ ಬಂದಂತಹ ತಾಯಿ ಆ ಮನೆಗೂ ಹೋಗೋಣ ಅಂತ ಹೋಗ್ತಾಳೆ. ಯಾಕೆಂದರೆ ಅವ್ರ ಮನೆ ಮುಂದೆ ರಂಗೋಲಿನೂ ಇರಲ್ಲ, ಏನೂ ಇರಲ್ಲ, ಹಾಗೆ ಬಾಗಿಲು ಪೂಜೆ ಮಾಡಿರಲ್ಲ. ಹಾಗಾಗಿ ಒಂದು ಅಜ್ಜಿಯ ಅವತಾರ ತಾಳ್ಬಿಟ್ಟು ಆ ತಾಯಿ ಮನೆಗೆ ಹೋದಾಗ ಅವರಿಬ್ಬರು ಒಂದು ರೊಟ್ಟಿಗಾಗಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ. ಆಗ ತಾಯಿ ಅವರಿಬ್ಬರಿಗೂ ಬೈದು ಬುದ್ಧಿ ಹೇಳಿ ಮನೆನೆಲ್ಲ ಸ್ವಚ್ಛಗೊಳಿಸಿ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿ ದೀಪನ ಹಚ್ಚಿ ಅವ್ರಿಗೇನೆ ಆಗ ಮನಸ್ಸಲ್ಲಿ ಒಂದು ಬದಲಾವಣೆ ಮೂಡೋ ಥರ ಮಾಡ್ತಾಳೆ. ಅವರಿಬ್ಬರಿಗೂ ಆಗ ಮನಸ್ಸಿಗೆ ತುಂಬ ನೆಮ್ಮದಿ, ಶಾಂತಿ ಅನ್ನೋದು ಸಿಗುತ್ತೆ. ನಂತರ ಅಡುಗೆನೇ ತಾಯಿನೇ ಮಾಡಿ ಅವರಿಬ್ಬರಿಗೂ ಊಟ ಮಾಡೋದಕ್ಕೆ ಬಡಿಸಿದಾಗ ಅವರಿಬ್ಬರು ಮೊದಲು ಎಷ್ಟು ಇಬ್ಬರು ಜಗಳ ಆಡ್ತಾಯಿದ್ರು ತಿನ್ನೋದಕ್ಕೋಸ್ಕರ. ಒಂದು ರೊಟ್ಟಿಗೋಸ್ಕರನೇ ಇಬ್ಬರು ಹೊಡೆದಾಡ್ತಾಯಿದ್ರು. ಎಷ್ಟೇ ಊಟ ಮಾಡಿದ್ರು ಅವ್ರಿಗೆ ಹೊಟ್ಟೆ ಅನ್ನೋದು ತುಂಬ್ತಾ ಇರಲಿಲ್ಲ. ಆ ಥರ ಇದ್ದಿದ್ದು ನೆಕ್ಸ್ಟು ಅವರು ಅಡುಗೆ ಮಾಡಿ ಬಡಿಸಿದಾಗ ಅವ್ರಿಗೆ ಅಷ್ಟು ತಿನ್ನಬೇಕು ಅನ್ಸೋದಿಲ್ಲ. ಆಗ ಅವ್ರ ಮನಸ್ಸಲ್ಲೇ ಬದಲಾವಣೆ ಮೂಡುತ್ತೆ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದರೆ, ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಕೆಲಸನ ಅಷ್ಟು ನಮಗೆ ಫಲ ಸಿಗುತ್ತೆ. ಕಾಯಕವೇ ಕೈಲಾಸ ಅಂತ ಅದ್ರಷ್ಟು ಮಾರಲ್ ಆಫ್ ದ ಸ್ಟೋರಿ ಆಗಿತ್ತು. ನೆಕ್ಸ್ಟು ನಾನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮಕ್ಕೆ ಅಂತ ಪಕ್ಕದ ಮನೆಯಲ್ಲಿ ಕರೆದಿದ್ದು ಮನೆಗಳಿಗೆಲ್ಲ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದೆ. ನೆಕ್ಸ್ಟು ತಗೊಂಡು ಎಲ್ಲ ಮನೆಗೆ ಬಂದ ನಂತರ ಇಲ್ಲಿ ನನ್ನ ಮಗಳು ಇಲ್ಲಿ ನಾವೇನು ಪೂಜೆ ಮಾಡಿದ್ವೋ ಅಲ್ಲಿ ಕೂತ್ಕೊಂಡು ಚಿಕ್ಕ ಗಂಟೆನ ಇಟ್ಕೊಂಡು ಆಟ ಆಡ್ತಾ ಇತ್ತು. ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಮುಂದೆ ಒಂದಿನ ನನ್ನ ಮಗಳು ದೊಡ್ಡವಳಾದಾಗ, ಯಾಕೆಂದರೆ ಇದು ಅವಳದು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಗಿತ್ತು ನನ್ನ ಮಗಳು ಹುಟ್ಟಿದ ನಂತರ. ನನ್ನ ಮಗಳು ದೊಡ್ಡವಳಾದಾಗ ಒಂದಿನ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನ್ನ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು ಅಂತ ಅವಳಿಗೂ ಸಹ ಒಂದು ನೆನಪಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನನ್ನ ಮಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದೆ.
ಈ ಪೂಜೆ ಬೆಳಗ್ಗೆ ಕೂಡ ಮಾಡ್ತಾರೆ, ಇಲ್ಲ ಸಂಜೆ ಕೂಡ ಕೆಲವರು ಮಾಡ್ತಾರೆ ಗೋಧೂಳಿ ಲಗ್ನದಲ್ಲಿ ಕೂಡ. ಬೆಳಗ್ಗೆನೂ ಸಹ 5 ಗಂಟೆ ಆ ಥರ ಎಲ್ಲ ಪೂಜೆನ ಮುಗಿಸೋರು ಇದ್ದಾರೆ. ಬೆಳಗ್ಗೆ ಸ್ಟಾರ್ಟ್ ಆದರೆ ಈ ಪೂಜೆ ಮುಗಿಯೋದು ಸಂಜೆ 7, 8 ಗಂಟೆ ಆಗಿಬಿಡುತ್ತೆ, 9 ಗಂಟೆ ಕೂಡ ಆಗುತ್ತೆ. ಇನ್ನು ಎಲ್ಲರೂ ಅರಿಶಿನ ಕುಂಕುಮಕ್ಕೆ ಬರೋದ್ರಿಂದ, ಬೇರೆ ಮನೆಗೆ ಹೋಗೋದ್ರಿಂದ ಇದು ಏನೋ ಒಂಥರ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇಲ್ಲ ವಯಸ್ಸಾದವರಾಗಿರ್ಬೋದು, ಎಲ್ರಿಗೂ ಒಂಥರ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಅಂದರೆ ತುಂಬ ಖುಷಿ. ಅಲ್ಲಿ ಮನೇಲಿ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಇಲ್ಲ ಟ್ರೆಡಿಷ್ನಲ್ ಔಟ್‌ಫಿಟ್ಸ್‌ನ ವೇರ್ ಮಾಡಿಬಿಟ್ಟು ಪಕ್ಕದ ಮನೆಗಳಿಗೆ ಹೋಗಿ ಅರಿಶಿನ ಕುಂಕುಮಕ್ಕೆ ಕರೆದು ಬರೋದಾಗಿರ್ಬೋದು, ಅಲ್ಲಿ ತಗೊಂಡು ಬರೋದಾಗಿರ್ಬೋದು, ಏನೋ ಒಂಥರ ವರ್ಷಕ್ಕೆ ಒಮ್ಮೆ ಈ ಥರ ಸೆಲೆಬ್ರೇಷನ್ ಹಿಂದೂ ಸಂಸ್ಕೃತಿಯಲ್ಲಿರೋದು ಎಲ್ರಿಗೂ ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ನೆಕ್ಸ್ಟ್ ಮಾರನೇ ದಿನ ನಮ್ಮ ಮನೆಯಲ್ಲಿ ಶ್ರಾವಣ ಹಬ್ಬ ಇತ್ತು. ಈ ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣದಲ್ಲಿ ಯಾವ ಶುಕ್ರವಾರ ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ವರಮಹಾಲಕ್ಷ್ಮಿ ವ್ರತ ಅವತ್ತು ಇರೋದ್ರಿಂದ ಮೇಜರ್ ಎಲ್ಲ ಅವತ್ತೇ ಮಾಡ್ತಾರೆ. ಶ್ರಾವಣ ಕೂಡ ಹಾಗೇನೆ. ಶ್ರಾವಣದಲ್ಲಿ ಆ ಮಾಸದಲ್ಲಿ ಶ್ರಾವಣ ಹಬ್ಬನ ಯಾವುದೇ ಶನಿವಾರ ಆದರೂ ಮಾಡ್ಬೋದು, ಇಲ್ಲ ಎಲ್ಲ ಶನಿವಾರನೂ ಕೂಡ ಶ್ರಾವಣ ಹಬ್ಬನ ಆಚರಣೆ ಮಾಡೋರು ಇದ್ದಾರೆ. ನಮ್ಮ ಮನೇಲಿ ನಾವು ಯಾವುದಾದ್ರೂ ಒಂದು ಶ್ರಾವಣ ಎಲ್ರಿಗೂ ಯಾವಾಗ ಬಿಡುವು ಸಿಗುತ್ತೋ, ಅಂದರೆ ಎಲ್ರಿಗೂ ಡ್ಯೂಟಿಗೆಲ್ಲ ರಜೆ ಇದ್ದಾಗ ಅದನ್ನು ನೋಡಿಕೊಂಡು ನಾವು ಯಾವುದಾದ್ರೂ ಒಂದು ಸ್ಯಾಟರ್ಡೆ ಮಾಡ್ತೀವಿ ಶ್ರಾವಣನ. ಇಲ್ಲಿ ನಮ್ಮ ಹಬ್ಬ ಆಚರಣೆ ಯಾವುದೇ ರೀತಿ ಇದೆ ಅಂತ ನೋಡ್ಬೋದು. ಇಲ್ಲಿ ನಾವು ಮೇಜರ್ ಆಗಿ ನಮ್ಮ ಮನೆ ದೇವರು ಆದಂತಹ ಶಕುನ ರಂಗನಾಥ ಸ್ವಾಮಿದು ಮುಡುಪಿದೆ. ಆ ಮುಡುಪಿಗೆ ನಾವು ವರ್ಷಕ್ಕೊಮ್ಮೆ ಪೂಜೆ ಮಾಡಿಸಿ, ಅದು ನಾವು ಮನೆಯವ್ರು ಮಾಡೋದಿಲ್ಲ, ಅವರು ದಾಸಪ್ಪ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಪೂಜೆ ಮಾಡ್ತೀವಿ. ನೆಕ್ಸ್ಟ್ ಅದಕ್ಕೆ ವಾರ ವಾರ ಪೂಜೆ ಮಾಡಬೇಕಾದ್ರೆ ಕಾಣಿಕೆನ ಹಾಕೋದು, ಅದು ಒಂದು ರೂಢಿಯಲ್ಲಿದೆ ತುಂಬ ವರ್ಷಗಳಿಂದ, ಅಂದರೆ ತುಂಬ ತಲೆಮಾರುಗಳಿಂದ ನಡ್ಕೊಂಡು ಬಂದಿರೋ ಅಂತಹ ಸಂಸ್ಕೃತಿ ಇದು. ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಗಳಿಗೂ ಅದರದ್ದೇ ಆದ ವಿಶೇಷತೆಗಳಿದೆ. ಸುಮ್ಮನೆ ಯಾವುದೋ ಒಂದು ಪೂಜೆ ಮಾಡೋದು ಆ ರೀತಿ ಸಿಂಪಲ್ ಆ ಥರ ಇಲ್ಲ, ಎಲ್ಲದಕ್ಕೂ ಇದೇ ರೀತಿಯಾದಂತಹ ಕಟ್ಟುಪಾಡುಗಳಿದೆ. ಅದೇ ರೀತಿಯಾಗಿ ಎಲ್ಲ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ, ಹಾಗೆ ಎಲ್ಲ ಮುಂದಿನ ಜನ್ರೇಷನ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲರೂ ಬಂದಂತಹ ನೆಂಟರುಗಳು ಹಾಗೆ ಮನೆಯವರು ಎಲ್ಲರದ್ದು ಊಟ ಆಯಿತು. ಕೆಲವೊಂದು ಕಡೆ ಶ್ರಾವಣಕ್ಕೆ ನಾನ್ ವೆಜ್ ಕೂಡ ಮಾಡ್ತಾರೆ, ಇನ್ನು ಕೆಲವು ಕಡೆ ವೆಜ್ ಮಾತ್ರ ಮಾಡ್ತಾರೆ, ಇನ್ನು ಕೆಲವರು ಶ್ರಾವಣದಲ್ಲಿ ನಾನ್ ವೆಜ್ಜೇ ತಿನ್ನಲ್ಲ. ಇಲ್ಲಿ ನಾವು ಹಬ್ಬಕ್ಕೆ ವಿಶೇಷವಾಗಿ ಕೆಸುವಿನ ಸೊಪ್ಪಿನ ಪಲ್ಯ ಹಾಗೆ ಸೆಟ್ ದೋಸೆ ಇದು ಯಾವಾಗಲೂ ಮಾಡೋ ಅಂಥದ್ದು. ಹಾಗೆ ಪಲಾವ್, ಕೋಸಂಬರಿ, ಸೆಟ್ ದೋಸೆ, ಇಡ್ಲಿ ಎಲ್ಲ ಮಾಡಿದ್ವಿ. ಇಡ್ಲಿ ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ಅಂತೂ ಶ್ರಾವಣದಲ್ಲಿ ಒಂದು ವಿಶೇಷವಾದ ಅಡುಗೆ ಅಂತ ಹೇಳ್ಬೋದು. ನೆಕ್ಸ್ಟು ಆ್ಯಸ್ ಯೂಶ್ವಲ್ ಕೊನೆಯದಾಗಿ ರೈಸ್ ಮತ್ತು ನುಗ್ಗೆಕಾಯಿ ಸಾಂಬಾರು ಶ್ರಾವಣದಲ್ಲಿ ವಿಶೇಷವಾಗಿ ಮಾಡುವಂಥದ್ದು. ಎಲ್ಲ ಅಡುಗೆನೂ ತುಂಬ ಟೇಸ್ಟಿಯಾಗಿ ಇತ್ತು. ಹಾಗೆ ಊಟ ಎಲ್ರಿಗೂ ಇಷ್ಟ ಆಯಿತು. ಮತ್ತು ಪಾಯಸ ಕೂಡ ಮಾಡಿದ್ವಿ, ಪಾಯಸನೂ ತುಂಬ ಚೆನ್ನಾಗಾಗಿತ್ತು. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಾಗೆ ಶ್ರಾವಣ ಹಬ್ಬದ ಆಚರಣೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.